RWF ವಿರುದ್ಧ ಚಾಮರಾಜಪೇಟೆ. ಕಣ 2ರಲ್ಲಿ HMT ಕಾಲನಿ ಬಾಯ್ಸ್ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ. ಸರ್ ಅದು ಉತ್ತರ ಕನ್ನಡ, ದಯಮಾಡಿ ಬದಲಾಯಿಸ್ಕೊಳ್ಳಿ. ಉತ್ತರ ಕನ್ನಡ ಜಿಲ್ಲೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೆ ಪ್ರಪಂಚನ ಹೊರಗಡೆ ಲೆಫ್ಟ್ ಕವರ್ ಜಾಗದಿಂದ ಟ್ಯಾಕಲ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಸ್ವಲ್ಪ ಆತುರದ ನಿರ್ಧಾರ. ಮಾತೃ ಪ್ರತಿಷ್ಠಾನ ಹಾಗೂ ವಿಜಯ ವಾರಿಯರ್ಸ್ ಎರಡು ತಂಡಗಳು ಜಲ್ದಿ ರೆಡಿಯಾಗಿ. ಮಾತೃ ಪ್ರತಿಷ್ಠಾನ ಹಾಗೂ ವಿಜಯ ವಾರಿಯರ್ಸ್. ವೇಗದ ದಾಳಿಯಲ್ಲಿ ಮತ್ತೊಮ್ಮೆ ಮಲ್ಟಿಪಲ್ ಪಾಯಿಂಟ್ಸ್ ಬರ್ತಾ ಇದೆ. ಈ ಬಾರಿ ಸೂಪರ್ ರೈಡ್ ಕೂಡ ಆಗ್ತಾ ಇದೆ. ಒಂದು ವೇಗದ ದಾಳಿಯ ಜೊತೆಯಲ್ಲಿ ಸಾಯಿ ಪ್ರಸಾದ್ ಕಡೆಯಿಂದ ಈ ಒಂದು ಸೂಪರ್ ರೈಡ್ ತೆಗೆದುಕೊಳ್ತಾ ಇದ್ದಾರೆ ಕಸ್ಟಮ್ಸ್ ತಂಡದ ಪರವಾಗಿ. ವೇಗದ ದಾಳಿಯ ಮುಖಾಂತರವಾಗಿ ಅನುಭವಿ ಆಟಗಾರರ ಒಂದು ಪ್ರದರ್ಶನ ಈಗ ಆರಂಭವನ್ನು ತೆಗೆದುಕೊಳ್ತಾ ಇದೆ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್. ಅಫ್ರೀದ್ ಲೆಫ್ಟ್ ಕವರ್ ಜಾಗದಿಂದ ಕಳೆದ ರೈಡ್ನಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. ಆ ಮಿಸ್ಟೇಕನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ಇದೀಗ ಡಿಫೆನ್ಸ್ನ ಬಲಿಷ್ಠತೆ ಇದೀಗ ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಅನೂಪ್ ದಾಳಿಯಲ್ಲಿ ಬೋನಸ್ ಮಾಡುವ ಪ್ರಯತ್ನದಲ್ಲಿ ವಾಲಂಟಿಯರ್ ಸ್ವಲ್ಪ ರೆಡಿ ಇರಿ. ಸುನಿಲ್, ಆಕಾಶ್, ವಿಕಾಸ್ ಸ್ವಲ್ಪ ಅಲರ್ಟ್ ಆಗಿರಿ. ಓಪನ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ನೋಡಿ ಆಕಾಶ್. ಮತ್ತೊಮ್ಮೆ ಸಾಯಿ ಪ್ರಸಾದ್ ದಾಳಿಕಾರನನ್ನು ಟಾರ್ಗೆಟ್ ಮಾಡಿ ಮನೋಜ್ ಅವರನ್ನ ಔಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಯಶವಂತ್ ಅವರ ದಾಳಿ ಮಿಡ್ ಲೈನ್ ಹತ್ತಿರದಲ್ಲಿ. ಮತ್ತೊಂದು ಮಿಸ್ಟೇಕ್ ಡಿಫೆನ್ಸ್ ವಿಭಾಗದಲ್ಲಿ. ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ ಮಿಡ್ ಲೈನ್ ಹತ್ತಿರದಲ್ಲಿ. ಮತ್ತೊಮ್ಮೆ ರೈಟ್ ಕಾರ್ನರ್ ಜಾಗದಿಂದ ಮಿಸ್ಟೇಕ್ ಬರ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯೊಳಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ. ಜಲ್ದಿ ಬನ್ರಪ್ಪ, ಯಾಕೆ ಮ್ಯಾಚ್ ಆದ್ಮೇಲೆ ಜಲ್ದಿ ಬರಕ್ಕಾಲ್ವಾ, ಮಳೆ ಬರುತ್ತೆ. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಮಾಜಿ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ KPTCL ಮಹೇಶ್ ಸರ್ ಅವರು ಆಗಮಿಸಿದರೆ ಅವರಿಗೆ ಈ ಒಂದು ಕಬಡ್ಡಿ ಪಂದ್ಯೊಳಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರಪಂಚನ್ ಬೋನಸ್ ಮಾಡುವ ಪ್ರಯತ್ನ. ಇತ್ತೀಚೆಗಷ್ಟೇ ಸ್ವಲ್ಪ ಮಟ್ಟಿಗೆ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಆಟದಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ. ತಮ್ಮದೇ ಆದಂಥ ಆಟದಲ್ಲಿ ಇಲ್ಲೊಂದು ಮಿಸ್ಟೇಕ್ ಬರ್ತಾ ಇದೆ. ಹಿಂದೆ ಇರುವ ಡಿಫೆಂಡರ್ನ ಗಮನಿಸಿಲ್ಲ. ಪರ್ಸ್ಯೂ ಮುಖಾಂತರ ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ ರಾಯಲ್ ಅಕಾಡೆಮಿ ತಂಡ.
15-10. ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ನಲ್ಲಿ ಅನೂಪ್ ಮತ್ತೋರ್ವ ಪ್ರಮುಖ ದಾಳಿಕಾರ ಕಸ್ಟಮ್ಸ್ ತಂಡದ ಪರವಾಗಿ. ಅಂಕವನ್ನು ಪಡೀಲೇಬೇಕಾದ ಒತ್ತಡದಲ್ಲಿ ಇಲ್ಲೊಂದು ಡೈವಿಂಗ್ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಜಾಗದಿಂದ ರಾಕಿ ಈ ಟ್ಯಾಕಲ್ ಅನ್ನು ಪಡ್ಕೊಳ್ತಾರೆ. ಒಂದು ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿದೆ ಅವರಿಗೆ ಕವರ್ಗಳ ಕಡೆಯಿಂದ. ಕಾಂಬಿನೇಷನ್ ಟ್ಯಾಕಲ್ ಪಡೆಯೋದರಲ್ಲಿ ಮತ್ತೊಮ್ಮೆ ರಾಯಲ್ ಅಕಾಡೆಮಿ ಯಶಸ್ವಿಯಾಗಿದ್ದಾರೆ. ಯಶಸ್ಸಿನ ಹಾದಿಯಲ್ಲಿ ಯಶವಂತ್ ದಾಳಿ ವಿಭಾಗದಲ್ಲಿ 15-11 ಕೇವಲ 4 ಅಂಕಗಳ ಅಂತರ. ಆಲ್ಔಟ್ ಪಡೆಯುವ ಒಂದು ಅವಕಾಶ ಇದೀಗ ರಾಯಲ್ ಅಕಾಡೆಮಿ ತಂಡಕ್ಕೆ. 3 ಜನ ದಾಳಿಕಾರರನ್ನ ಹೊರಗಡೆ ಕೂರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಇಲ್ಲೊಬ್ಬ ಆಲ್ರೌಂಡ್ ಆಟಗಾರ ಇದ್ದಾರೆ ಕಸ್ಟಮ್ಸ್ ತಂಡಕ್ಕೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆಡೋದರ ಜೊತೆಗೆ ರೈಡಿಂಗ್ನಲ್ಲೂ ಕೂಡ ನಿಸ್ಸೀಮ ಸಂತೋಷ್ ತಮ್ಮ ದಾಳಿಯಲ್ಲಿ. ಪ್ರೊ ಕಬಡ್ಡಿಯ ಸೀಸನ್ 5ರಲ್ಲಿ UP ಯೋಧ ತಂಡವನ್ನು ಪ್ರತಿನಿಧಿಸಿದಂಥ ಅನುಭವಿ ಆಟಗಾರ. ರಾಜ್ಯ ತಂಡದ ಕ್ಯಾಪ್ಟನ್ ಆಗಿ ಕೂಡ ತಂಡವನ್ನು ಮುನ್ನಡೆಸಿದಂಥ ಅನುಭವ ಇದೆ. ಅನುಭವದ ಜೊತೆಯಲ್ಲೇ ಸಾಕಷ್ಟು ಪಂದ್ಯಗಳನ್ನು ಬದಲಾಯಿಸಿದಂಥ ಆಟಗಾರ ಕೂಡ. ಪಂದ್ಯದ ವೇಗವನ್ನು ನಿಧಾನಗತಿಗೊಳಿಸ್ತಾ ಇದ್ದಾರೆ. ಮನೋಜ್ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 7ರಲ್ಲಿ ತಮ್ಮನ್ನು ಗುರುತಿಸ್ಕೊಳ್ತಾರೆ. 4 ಜನ ಆಟಗಾರರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್, ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಪ್ರೊ ಕಬಡ್ಡಿ ಆಟಗಾರ ಪವನ್. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಪವನ್ ಲೆಫ್ಟ್ ಕಾರ್ನರ್ ಜಾಗದಲ್ಲಿ. ಅವರಿಬ್ಬರ ನಡುವೆ ಪಾಯಿಂಟ್ ಪಡೆಯುವ ಪ್ರಯತ್ನ. ಮನೋಜ್ ಒಳ್ಳೆ ಚಾನ್ಸ್ ಇತ್ತು, ಪವನ್ ಮಿಸ್ ಮಾಡಿಕೊಂಡ್ರು. ಕಿಕ್ ಮಾಡುವ ಪ್ರಯತ್ನ, ಬ್ಯಾಕ್ ಕಿಕ್ನ ಪ್ರಯತ್ನದಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿದ್ರು. ಕಿಕ್ ಮಾಡುವ ಭರದಲ್ಲಿ ಒಂದು ಒಳ್ಳೆ ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಂಡ್ರು. ಬಟ್ ತಾಳ್ಮೆನೂ ಒಂದು ಆಯುಧ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಸಿಗ್ತಾ ಇದೆ. ಮತ್ತೊಮ್ಮೆ ಸಂತೋಷ್ ಅದೇ ರೀತಿಯಾದಂಥ ತಾಳ್ಮೆಯ ಆಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. 15-11ರಲ್ಲಿ 4 ಅಂಕಗಳ ಅಂತರದಲ್ಲಿ. 4 ಅಂಕಗಳ ಅಂತರವನ್ನೇ ಸಾಧ್ಯವಾದಷ್ಟು ಸಮಯ ಮೈಂಟೈನ್ ಮಾಡುವ ಆಲೋಚನೆಯಲ್ಲಿ ಸಂತೋಷ್. ಇಲ್ಲೊಂದು ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ನಲ್ಲಿ ಯಶವಂತ್ ನಿಧಾನವಾಗಿ ತಮ್ಮ ವೇಗದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ದಾಳಿಯ ವೇಗವನ್ನೇ ಪವನ್ ಈ ಬಾರಿ ಏನಾಗಿದೆ, ಜಸ್ಟ್ ಮಿಸ್. ಸ್ವಲ್ಪದ್ರಲ್ಲೇ ಮಿಸ್ ಆಯಿತು. ಇನ್ನೊಂದು ಸ್ವಲ್ಪ ಪವರ್ ಸೇರ್ಪಡೆಯಾಗಿದ್ದಿದ್ರೆ ಖಂಡಿತವಾಗ್ಲೂ ರೈಡರ್ ಆಚೆ ಹೋಗುವಂಥ ಅವಕಾಶ ಇತ್ತು. ಒಂದು ಕ್ಷಣಾರ್ಧ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಟೈಮ್ ಮಿಸ್ ಆಗಿದ್ದರಿಂದ ರೈಡರ್ ಸೇಫ್ ಆಗಿದೆ. ಒಂದು ಒಳ್ಳೆಯ ಪ್ರಯತ್ನ ಯಶವಂತ್ ಕಡೆಯಿಂದ. ವೇಗದ ದಾಳಿಯಲ್ಲಿ ರೀಚ್ ಮಾಡೋದರಲ್ಲಿ ತಡ ಮಾಡಲಿಲ್ಲ. ಹಲೋ ನೋಡಿ, ಗರ್ಲ್ಸ್ ಟೀಮ್ ಅಂತಿಮ ಕರೆ. ಮಾತೃ ಪ್ರತಿಷ್ಠಾನ ಹಾಗೂ ವಿಜಯ ವಾರಿಯರ್ಸ್ 2 ಗರ್ಲ್ಸ್ ಟೀಮ್ಗೆ ಅಂತಿಮ ಕರೆ. ಕಣ 1ರಲ್ಲಿ ಬರಬೇಕು ಜಲ್ದಿ ನೀವು. ಆಮೇಲೆ ಪುರುಷರ ಪಂದ್ಯ ಇರುತ್ತೆ. ದಯವಿಟ್ಟು ಜಲ್ದಿ ಬನ್ನಿ, ಮಳೆ ಬರುವ ಸೂಚನೆ ಇದೆ. ಬಿಡಿ ಬಿಡಿ ಬಿಡಿ. ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ಅಫ್ರೀದ್ ರವರನ್ನ ಡೂ ಆರ್ ಡೈ ರೈಡ್ನಲ್ಲಿ ಬಳಸಲಾಯಿತು. ಒಂದು ಒಳ್ಳೆಯ ಅವಕಾಶ ಇತ್ತು, ಆದರೆ ಲೈನ್ ಕ್ರಾಸ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಒಂದು ಒಳ್ಳೆಯ ಪೈಪೋಟಿಯನ್ನು ನೀಡ್ತಾ ಇರೋದು ಇಲ್ಲಿ ರಾಯಲ್ ಅಕಾಡೆಮಿ ಕಸ್ಟಮ್ಸ್ ತಂಡದ ವಿರುದ್ಧ. ಪ್ರಜ್ವಲ್ ಇಬ್ಬರು ಆಟಗಾರರ ನಡುವೆ, ಸುಶಾಂತ್ ಹಾಗೂ ಸಂತೋಷ್. ಇಲ್ಲೊಂದು ಅಂಕ. ಹ್ಯಾಂಡ್ ಟಚ್ ಸ್ಕಿಲ್ಲನ್ನು ಬಳಸೋದ್ರೊಂದಿಗೆ ಇಬ್ಬರು ಆಟಗಾರರಿದ್ದಂಥ ಸಂದರ್ಭಕ್ಕೆ ಪಾಯಿಂಟನ್ನು ಗಳಿಸ್ಕೊಳ್ತಾರೆ. ಇಲ್ಲೊಂದು ಟೈಮ್ ಔಟ್ ತೆಗೆದುಕೊಳ್ತಾ ಇರೋದು ರಾಯಲ್ ಅಕಾಡೆಮಿ. ಏಕಾಂಗಿಯಾಗಿ ಉಳಿದಿದ್ದಾರೆ ಸಂತೋಷ್ ಇಲ್ಲಿ. 15-14 ಕೇವಲ 1 ಅಂಕದ ಹಲವು ಮಿಸ್ಟೇಕ್ಗಳು ಇದೀಗ. ಸಂತೋಷ್ ದಾಳಿ ವಿಭಾಗದಲ್ಲಿ 6 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಬೋನಸ್ ತೆಗೆದುಕೊಂಡಿದ್ದಾರೆ.
ಟಚ್ ಪಾಯಿಂಟ್ಗೆ ಪ್ರಯತ್ನವನ್ನು ಮುನ್ನಡೆಸಬೇಕಾಗಿದೆ. ಸರೆಂಡರ್ ಆಗ್ತಾ ಇಲ್ಲ. ಒಬ್ಬರೇ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿದ್ದಾರೆ ಸಂತೋಷ್. ಸಾಧ್ಯವಾಗಿಲ್ಲ. ಅಂಕಣ 1ಕ್ಕೆ ದಯವಿಟ್ಟು ನೀರಿನ ವ್ಯವಸ್ಥೆಯನ್ನು ಆಟಗಾರ್ತಿಯರಿಗೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಗ್ರೌಂಡ್ ವಾಲಂಟಿಯರ್ಸ್ ಯಾರಿದ್ದೀರಾ? ಅಂಕಣ 1ಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿ. +3 ಅಂಕಗಳ ಸೇರ್ಪಡೆಯೊಂದಿಗೆ 1 ಅಂಕದ ಮುನ್ನಡೆ ಇದೀಗ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ. 17-16ರಲ್ಲಿ ಮತ್ತೊಂದು ಯಶಸ್ಸು. ಮತ್ತೆ ರಾಯಲ್ ಅಕಾಡೆಮಿ ತಮ್ಮ ಡಿಫೆನ್ಸ್ನ ಬಲಿಷ್ಠತೆಯನ್ನು ತೋರಿಸ್ತಾ ಇದ್ದಾರೆ. ಡಿಫೆನ್ಸ್ ನಮ್ಮದು ಬಲಿಷ್ಠವಾಗಿದೆ, ಎಚ್ಚರಿಕೆ ಅಂತ ಎದುರಾಳಿ ತಂಡಕ್ಕೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಮನೋಜ್ ರಾಯಲ್ ಅಕಾಡೆಮಿ ತಂಡದ ಪರವಾಗಿ. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಆಗಮಿಸಿದ್ರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅಂತಿಮ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜನನಾಯಕರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಕರ್ನಾಟಕ ಸರ್ಕಾರದ ಅನೇಕ ಹುದ್ದೆಗಳನ್ನು ನಿಭಾಯಿಸಿದಂಥ ನಮ್ಮ ನಲ್ಮೆಯ ಜನನಾಯಕರು, ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಮಾಜಿ ಸಾರಿಗೆ ಸಚಿವರಾಗಿ, ಮಾಜಿ ಕಂದಾಯ ಸಚಿವರಾಗಿ, ಮಾಜಿ ಆರೋಗ್ಯ ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ, ಪದ್ಮನಾಭರ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ರಾಷ್ಟ್ರೀಯ ಮಾಜಿ ಕಬಡ್ಡಿ ಆಟಗಾರರು ಸಹ ಆಗಿದ್ದಂಥ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಭವ್ಯ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹಾಗೂ ಸಮಸ್ತ ಜನತೆ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ನಲ್ಲಿ ಸೆಂಟ್ರಲ್ ಎಕ್ಸೈಸ್ ಕಸ್ಟಮ್ಸ್ ತಂಡ ಹಾಗೂ ರಾಯಲ್ ಅಕಾಡೆಮಿ ತಂಡಗಳ ನಡುವೆ ಹತ್ತೊಂಬತ್ತು ಮತ್ತು 19 ಅಂಕಗಳನ್ನು ರಾಯಲ್ ಅಕಾಡೆಮಿ, 18 ಅಂಕಗಳನ್ನು ಕಸ್ಟಮ್ಸ್ ತಂಡ ಗಳಿಸಿಕೊಳ್ಳಲು 1 ಅಂಕದ ಅಂತರದ ಮುನ್ನಡೆಯನ್ನು ರಾಯಲ್ ಅಕಾಡೆಮಿ ತಂಡ ಕಾಪಾಡಿಕೊಂಡಿದ್ದಾರೆ. ವಿರಾಮದ ವೇಳೆಯಲ್ಲಿ ಮಹಿಳಾ ವಿಭಾಗದಲ್ಲೂ ಕೂಡ ಪಂದ್ಯಗಳು ಸತತವಾಗಿ ಜರುಗುತ್ತಾ ಇವೆ. ಪುರುಷ ಮತ್ತು ಮಹಿಳೆಯ ವಿಭಾಗ ಎರಡೂ ವಿಭಾಗದಲ್ಲೂ ಕೂಡ ದಿವಂಗತ ಕೆ ರಾಮಯ್ಯವನವರ ಸ್ಮರಣಾರ್ಥ ಈ ಒಂದು 20ನೇ ವರ್ಷದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಾವು ನೋಡ್ತಾ ಇದ್ದೇವೆ ಸತತವಾಗಿ. ಪ್ರಥಮಾರ್ಧದ ನಂತರ ಇದೀಗ ಪುರುಷ ವಿಭಾಗದಲ್ಲಿ ದ್ವಿತೀಯಾರ್ಧದ ಆರಂಭ. ಸೆಂಟ್ರಲ್ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ತಂಡ ಒಂದು ಕಡೆ, ಮತ್ತೊಂದು ಕಡೆ ರಾಯಲ್ ಅಕಾಡೆಮಿ. ದ್ವಿತೀಯಾರ್ಧದ ಆರಂಭ. ರಾಯಲ್ ಅಕಾಡೆಮಿ ತಂಡದ ದಾಳಿಯ ಮುಖಾಂತರವಾಗಿ ಆರಂಭ ತೆಗೆದುಕೊಳ್ತಾ ಇದೆ. ಯಶವಂತ್ ತಮ್ಮ ದಾಳಿಯಲ್ಲಿ ಇದು ಸರಿಯಾದ ಟೈಮಿಂಗ್, ಕರೆಕ್ಟಾದ ಟೈಮ್ಗೆ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ
ಒಂದು ರಿವರ್ಸ್ ಕಿಕ್ ಮಾಡೋ ಪ್ರಯತ್ನ ಇತ್ತು. ರನ್ನಿಂಗನ್ನು ಸ್ಟಾಪ್ ಮಾಡಿ ಕ್ವಿಕ್ ಆಗಿ ಒಂದು ಬ್ಯಾಕ್ ಕಿಕ್ ಮಾಡೋ ಪ್ರಯತ್ನ ಇದ್ರು. ಆ ಪ್ರಯತ್ನಕ್ಕೆ ಸರಿಯಾಗಿ ಟ್ಯಾಕಲ್ ಬಂದಿದೆ. ಟೈಮಿಂಗ್ ಅಂದರೆ ಇದಪ್ಪ ಅನ್ನೋ ರೀತಿಯಾದಂಥ ಒಂದು ಟ್ಯಾಕಲ್ ಸುಶಾಂತ್ ಕಡೆಯಿಂದ ರೈಟ್ ಕಾರ್ನರ್ ಜಾಗದಲ್ಲಿ. ಇಲ್ಲೊಂದು ವೇಗದ ದಾಳಿಯ ಪ್ರಯತ್ನ, 3ನೇ ಪಾಯಿಂಟ್ಗೂ ಮನವಿ ಮಾಡ್ತಾ ಇದ್ರೆ. ಸೂಪರ್ ರೈಡ್ ಬರ್ತಾ ಇದೆ. ಸಾಯಿ ಮತ್ತೊಮ್ಮೆ ಕಸ್ಟಮ್ಸ್ ತಂಡಕ್ಕೆ ಆಸರೆ ಆಗ್ತಾರೆ ಒಂದು ಸೂಪರ್ ರೈಡ್ನ ಮುಖಾಂತರವಾಗಿ. ಮತ್ತೊಂದು ಟ್ಯಾಕಲ್ನ ಪ್ರಯತ್ನ, ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ. ತಪ್ಪು ಬರ್ತಾ ಇರೋದು ಸಂತೋಷ್ ಅನುಭವಿ ಆಟಗಾರನಿಂದ. 2 ಅಂಕ ಹೊರಗಡೆ ಹೋಗ್ತಾ ಇರೋದು. ಈಗ ಇಬ್ಬರು ಪ್ರೊ ಕಬಡ್ಡಿಯ ಆಟಗಾರರು ಪ್ರಮುಖ ಡಿಫೆಂಡರ್ ಸಂಕಲನದ ಹೊರಗೆ, ಸಂತೋಷ್ ಮತ್ತು ಪವನ್. ಮತ್ತೊಮ್ಮೆ ಆಸರೆ ಆಗ್ತಾ ಇದ್ದಾರೆ ಸಾಯಿ ತಂಡಕ್ಕೆ. ಪ್ರಮುಖ ದಾಳಿಕಾರನಾಗಿ ಹೊರಹೊಮ್ತಾ ಇದ್ದಾರೆ ಸಾಯಿ ಕಸ್ಟಮ್ಸ್ ತಂಡದ ಪರವಾಗಿ. ಅತಿಥಿ ಆಟಗಾರನಾಗಿ ಆಡ್ತಾ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಒಂದು ಸಮರ್ಥನೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಒಂದು ಉತ್ತಮವಾದ ಪ್ರದರ್ಶನದ ಜೊತೆಯಲ್ಲಿ ಸಾಯಿ. ಜಸ್ಟ್ ಮಿಸ್. ಒಳ್ಳೆ ಪ್ರಯತ್ನ ಇತ್ತು. ಇನ್ನೂ ಕೂಡ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಬಿಗಿಯಾದ ಹಿಡಿತ, ಜಾರಿದ್ರು ರೈಡರ್. 2+2 4 ಪಾಯಿಂಟ್ ಬರುವ ಜಾಗದಲ್ಲಿ ಡಿಫೆಂಡರ್ಸ್ಗೆ 2 ಅಂಕ ಸಿಗ್ತಾ ಇದೆ. ಕರೆಕ್ಟ್ ಆದಂಥ ಟೈಮಿಂಗ್ ಇತ್ತು ಅಲ್ಲಿ. ಈಚ್ ಆಗಿದೆ ಇದೀಗ ಸ್ಕೋರ್ 23-23. ಸೂಪರ್ ಟ್ಯಾಕಲ್ನ ಮುಖಾಂತರವಾಗಿ ಆಲ್ಔಟ್ ಪಡೆಯುವ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದು ಕಸ್ಟಮ್ಸ್ ತಂಡ. ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಕೆ ಪ್ರಪಂಚನ್ 3 ಆಟಗಾರ ನಡುವೆ ಹ್ಯಾಂಡ್ ಟಚ್ಗಾಗಿ ಪ್ರಯತ್ನ. ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ. ಪ್ರೊ ಕಬಡ್ಡಿ ಸೀಸನ್ ಆರಂಭಿಕ ಹಂತದಿಂದಲೂ ಸಹ ಅನೇಕ ತಂಡಗಳನ್ನು ಪ್ರತಿನಿಧಿಸಿದಂತ ಅನುಭವ ಇದೆ. ಇಲ್ಲಿ ಯಶವಂತ್ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಡಿಫೆನ್ಸ್ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಪಂಚನ್. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ನಲ್ಲಿ ಪ್ರಜ್ವಲ್ ಇದೀಗ. ಬೋನಸ್ ಮಾಡುವ ಪ್ರಯತ್ನ ಡೂ ಆರ್ ಡೈರೆಕ್ಟ್ನ ಒತ್ತಡದಲ್ಲಿ. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ ಡಿಫೆನ್ಸ್ ವಿಭಾಗ. ಮತ್ತೊಮ್ಮೆ ಬೋನಸ್ ಅಂಕ ಸಿಕ್ಕಿದೆ. ಈ ಕಡೆ ಟ್ಯಾಕಲ್ ಪಾಯಿಂಟ್ ಕೂಡ ಸಿಕ್ಕಿದೆ. ಇಬ್ಬರು ಆಟಗಾರರು ಒಟ್ಟಿಗೆ ಟ್ಯಾಕಲ್ ಮಾಡೋದ್ರ ಮುಖಾಂತರವಾಗಿ ಸಾಯಿ ಮತ್ತೊಮ್ಮೆ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಡಿಫೆಂಡರ್ ಇರೋದಲ್ಲಿ ಶ್ರೇಯಸ್ ಒಬ್ಬರೇ ಇದ್ದಾಗ ಟ್ಯಾಕಲ್ ಪಡೆದಂಥ ಉದಾಹರಣೆಯನ್ನು ಹೊಂದಿದ್ದಾರೆ ಅವರು ಹಿಂದೆ. ಹಲವು ಬಾರಿ ಒಬ್ಬರೇ ಇದ್ದಾಗ ಟ್ಯಾಕಲ್ ಪಡೆದಂಥ ಆಟಗಾರ ಜರ್ಸಿ ನಂಬರ್ 5ರಲ್ಲಿ ಶ್ರೇಯಸ್. ಆದರೆ ಈ ಬಾರಿ ಸಾಧ್ಯವಾಗಿಲ್ಲ. 28-24. ಇನ್ನೂ ಸಾಕಷ್ಟು ಸಮಯ ಇದೆ. ವಾಪಸ್ ಬರುವ ಅವಕಾಶ ರಾಯಲ್ ಅಕಾಡೆಮಿ ತಂಡಕ್ಕೂ ಕೂಡ ಇದೆ. ಆ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ರಾಯಲ್ ಅಕಾಡೆಮಿ ತಂಡ. ಬಟ್ ಆಲ್ಔಟ್ನ ಸಮಸ್ಯೆ ಈಗ ಮತ್ತೆ ಅಫ್ರೀದ್ ಕಡೆಯಿಂದ ಬಂದಂಥ ಒಂದು ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ ಬ್ಲಾಕ್ ತೆಗೆದುಕೊಂಡಿದ್ರು. ಗ್ಯಾಪ್ ಇತ್ತು, ಗ್ಯಾಪಲ್ಲಿ ನುಗ್ಗೋ ಪ್ರಯತ್ನ ಮಾಡಿದ್ರು ಮನೋಜ್. ಆದರೆ ಕಂಪ್ಲೀಟಾಗಿ ಹೊರಗಡೆ ಬರೋಕ್ಕೆ ಸಾಧ್ಯವಾಗಿಲ್ಲ. ಸಾಯಿ ಮತ್ತೊಮ್ಮೆ ಸಮಯವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತಾ ಇದ್ದಾರೆ. ತಮಗಿರುವ ಅವಕಾಶದ 30 ಸೆಕೆಂಡ್ಗಳಲ್ಲಿ ಬಹುತೇಕ 25ಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥ ಈಗ ಕಸ್ಟಮ್ಸ್ ತಂಡ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರೆ. ಇಲ್ಲೊಂದು ಡ್ಯಾಶ್ ಮಾಡುವ ಪ್ರಯತ್ನ ಪವನ್ ಕಡೆಯಿಂದ. ಅಷ್ಟು ಕರೆಕ್ಟಾದಂಥ ಟೈಮಿಂಗ್ ಇರಲಿಲ್ಲ. ಹಾಗಾಗಿ ಯಶವಂತ್ ಯಶಸ್ವಿಯಾಗಿ ಮಿಡ್ ಲೈನನ್ನು ಕ್ರಾಸ್ ಮಾಡ್ತಾರೆ. ಮತ್ತೊಮ್ಮೆ ಪ್ರಪಂಚನ್
ನೀಲಕಾಯ್ದ ಆಟಗಾರ. ಅಲ್ಲ ನೋಡಿ, ಪ್ಲೇಯರ್ ಡಿಸ್ಕಷನ್ ಮಾಡಬಾರ್ದು ತೀರ್ಪುಗಾರರು ಇರುವಾಗ. ಜಲ್ದಿ ಬನ್ನಿ ಗರ್ಲ್ಸ್ ಟೀಮ್. ಮಾತೃ ಪ್ರತಿಷ್ಠಾನ ಜಲ್ದಿ ಬರಬೇಕು ಗ್ರೌಂಡ್ಗೆ. ಮಾತೃ ಪ್ರತಿಷ್ಠಾನ ಹಾಗೂ ವಿಜಯ್ ವಾರಿಯರ್ಸ್ ಕೋರ್ಟ್ ನಂಬರ್ 1ರಲ್ಲಿ ಜಲ್ದಿ ಬರಬೇಕು. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಪ್ರಜ್ವಲ್ ದಾಳಿಯಲ್ಲಿ 30-25 5 ಅಂಕಗಳ ಅಂತರದಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಎರಡೂ ತಂಡಕ್ಕೂ ಕೂಡ. ಗೆಲ್ಲುವ ತಂಡ ಪ್ರಶಸ್ತಿ ಸುತ್ತಿನ ಕಡೆಗೆ ದಾಪುಗಾಲನ್ನು ಇಡಲಿದ್ದಾರೆ. ಅದಕ್ಕಾಗಿಯೇ ತೀವ್ರವಾದ ಪೈಪೋಟಿಯುಕ್ತ ಪಂದ್ಯಗಳು ನಮಗೆ ಸಿಗ್ತಾ ಇವೆ. ಖಾಸಗಿ ತಂಡಗಳು ಕಾರ್ಖಾನೆಯ ತಂಡಗಳ ವಿರುದ್ಧ ತಮ್ಮಿಂದ ಸಾಧ್ಯವಾದಷ್ಟು ಎಫರ್ಟನ್ನು ಹಾಕೋದ್ರ ಮುಖಾಂತರ ಅಂಕಗಳ ಅಂತರ ಬಹಳಷ್ಟು ಕಡಿಮೆ ಇರೋದನ್ನು ನೋಡ್ತಾ ಇದ್ದೇವೆ ನಾವು ಈ ಪಂದ್ಯಗಳಲ್ಲಿ. ಸೆಕೆಂಡ್ ಕಾಲ್, ಸೆಕೆಂಡ್ ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ HMT ಕಾಲನಿ ಬಾಯ್ಸ್ ವರ್ಸಸ್ ಉತ್ತರ ಕನ್ನಡ ಜಿಲ್ಲೆ. ಯಶವಂತ್ ಮತ್ತೊಮ್ಮೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ. ವೇಗದ ದಾಳಿಕಾರ ತಮ್ಮ ವೇಗಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ರೈಟ್ ಕಾರ್ನರ್ ಜಾಗದಿಂದ ಸುಶಾಂತ್ ವೇಗವಾಗಿ ಬಂದಂತ ದಾಳಿಕಾರನನ್ನ ತೈ ಹೋಲ್ಡ್ ಮುಖಾಂತರ ಸ್ಟಾಪ್ ಮಾಡ್ತಾರೆ. ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಬರುತ್ತೆ ಕಸ್ಟಮ್ಸ್ ತಂಡಕ್ಕೆ. ಮತ್ತೊಮ್ಮೆ ಪ್ರಪಂಚನ್ ನೀಲಕಾಯ್ದ ಆಟಗಾರ ಇತ್ತೀಚೆಗಷ್ಟೇ ದೃಢಕಾಯವಾಗಿ ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಪ್ರೊ ಕಬಡ್ಡಿಯ ಖ್ಯಾತನಾಮ ಕೂಡ. ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿದ್ದಾಗ ಮತ್ತಷ್ಟು ಖ್ಯಾತಿಯನ್ನು ಹೆಚ್ಚಿಸಿಕೊಂಡ್ರು. ಗುಜರಾತ್ ಜೈಂಟ್ಸ್ ತಂಡದಲ್ಲಿ, ತೆಲುಗು ಟೈಟನ್ಸ್, ಯು ಮುಂಬಾ ಎಲ್ಲ ತಂಡಗಳಲ್ಲೂ ಕೂಡ. ನೀವು ಒಂಚೂರು ಆ ಕಡೆ ಕೂತ್ಕೊಳ್ರಮ್ಮ, ಅಲ್ಲಿ ಕುಳ್ತಿರೋರು ಲೈಟ್ ಪಕ್ಕ ಕುಳ್ತಿರೋ ಒಂದು ಸ್ವಲ್ಪ ದೂರ ಕೂತ್ಕೊಳ್ಳಿ. ವೇಗದ ದಾಳಿ ಮತ್ತೊಮ್ಮೆ ಸಾಯಿ ತಂಡಕ್ಕೆ ಹಸಿರಿ ಆಗ್ತಾರೆ ಕಸ್ಟಮ್ ತಂಡದ ಪರವಾಗಿ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಸೆಕೆಂಡ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ಅಂಕವನ್ನು ಗಳಿಸ್ಕೊಳ್ತಾರೆ. 33-25. ಮತ್ತೊಂದು ಟ್ಯಾಕಲ್. ಸಾಯಿ ಡಿಫೆನ್ಸ್ ವಿಭಾಗದಲ್ಲೂ ಕೂಡ ತಂಡಕ್ಕೆ ಹಸಿರಿ ಆಗ್ತಾರೆ ಆಂಕಲ್ ಹೋಲ್ಡ್ನ ಮುಖಾಂತರವಾಗಿ. ಮತ್ತೆ ಪ್ರಪಂಚ ಸೂಪರ್ ಟ್ಯಾಕಲ್ನ ಸಂದರ್ಭ. ಆಲ್ ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಒಂದು ಸೂಪರ್ ಟ್ಯಾಕಲ್ಗೆ 2 ಅಂಕಗಳ ಅಂತರದೊಂದಿಗೆ ಮತ್ತೆ ಅಂಕಗಳ ಅಂತರ ಕಡಿಮೆಯಾಗುತ್ತೆ. ಇನ್ನು ಸಾಕಷ್ಟು ಸಮಯ ಇದೆ. ರಾಯಲ್ ಅಕಾಡೆಮಿ ತಂಡ ವಾಪಸಾತಿಗೆ ಅವಕಾಶ ಇನ್ನೂ ಕೂಡ ಇದೆ.
ಈ ಪಂದ್ಯಾವಳಿಯ ರೂವಾರಿಗಳು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಸೋಲಿಲ್ಲದ ಸರದಾರರಾಗಿ, ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ಕಬಡ್ಡಿ ಕ್ರೀಡೆಗೆ ನೀಡ್ತಾ ಇರತಕ್ಕಂಥ ಒಂದು ಉತ್ಸಾಹ, ಪ್ರೋತ್ಸಾಹ ನಿಜವಾಗ್ಲೂ ಅವಿಸ್ಮರಣೀಯವಾದ್ದು. ಅವರ ಸೇವೆ ನಿಜವಾಗ್ಲೂ ಅಪಾರವಾದ ಅಂತೇಳಿ ಭಾವಿಸ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರಿಗೆ ನಾನು ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಅವ್ರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇದೀಗ ಯಶಸ್ವಿ ಅಂತಿಮ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಪುರುಷರ ವಿಭಾಗದ ಅಂಕಣದಲ್ಲಿ 35-27 ಒಂದು ಕಂಫರ್ಟಬಲ್ ಲೀಡನ್ನು ತೆಗೆದುಕೊಳ್ತಾರೆ ಕಸ್ಟಮ್ಸ್ ತಂಡ. ಸಾಯಿ ಈ ಪಂದ್ಯದಲ್ಲಿ ಪ್ರಮುಖ ದಾಳಿಕಾರನಾಗಿ ಹೊರಹೊಮ್ಮುತ್ತಾರೆ. ಸತತವಾಗಿ ರಾಯಲ್ ಅಕಾಡೆಮಿ ತಂಡದ ಡಿಫೆನ್ಸನ್ನು ಭೇದಿಸಿದಂಥ ರೇಡರ್ ಆಗಿ ಹೊರಹೊಮ್ಮುತ್ತಾರೆ. ಮತ್ತೊಂದು ವೇಗದ ದಾಳಿಯ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನವನ್ನು ಮಾಡಿದ್ದಾರೆ, ಆದರೆ ಯಾವುದೇ ಅಂಕ ಇಲ್ಲ ಈ ಬಾರಿ. ಶಿವು ದಾಳಿಕಾರನಾಗಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ಕ್ವಿಕ್ ರೈಡ್ನೊಂದಿಗೆ ವಾಪಸ್. ಆದರೆ ಇಲ್ಲಿ ಡೂ ಆರ್ ಡೈ. ಕಳೆದ ಬಾರಿ ಪ್ರಪಂಚನವ್ರನ್ನ ಸೂಪರ್ ಟ್ಯಾಕಲ್ ಮಾಡಲಾಗಿತ್ತು. ಈ ಬಾರಿ ಆ ಸೇಡನ್ನು ತೀರಿಸಿಕೊಳ್ಳುವ ಆಲೋಚನೆಯಲ್ಲಿ ಪ್ರಪಂಚನ್ ಮತ್ತೊಮ್ಮೆ ಮತ್ತೆ ಟ್ಯಾಕಲ್ ಬರುತ್ತೆ. ಶ್ರೇಯಸ್ ಹಾಗೂ ಶಿವು ಒಂದು ಒಳ್ಳೆ ಕಾಂಬಿನೇಷನ್ ರೈಟ್ ಮತ್ತು ಲೆಫ್ಟ್ ಕವರ್ಗಳ ಮಧ್ಯೆ ಬಂದಿದೆ ಟ್ಯಾಕಲ್. ಎರಡೂ ಕಾಲಿಗೆ ಒಟ್ಟಿಗೆ ಬೀಳೋದ್ರ ಮುಖಾಂತರ ಪ್ರಪಂಚನವ್ರನ್ನ ಸ್ಟಾಪ್ ಮಾಡ್ತಾರೆ. ಮತ್ತೊಂದು ಸೂಪರ್ ಟ್ಯಾಕಲ್, ಎರಡನೇ ಬಾರಿ ಸೂಪರ್ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಪಂಚನವರನ್ನ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ. ಎರಡು ತಂಡದ ನಾಯಕರ ಗಮನಕ್ಕೆ. ಮನೋಜ್ 35-29 ಅಂಕಗಳ ಅಂತರ ಕಡಿಮೆಯಾಗ್ತಾ ಇದೆ. 6 ಅಂಕಗಳ ಅಂತರ ಇದೆ ಇದೀಗ. ಮನೋಜ್ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಬಲಿಷ್ಠ ಡಿಫೆನ್ಸ್ನ ಮುಂದೆ. ಬೋನಸ್ ಮಾಡುವ ರೀತಿಯಲ್ಲಿ ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿದ್ರು, ಆದರೆ ಡಿಫೆನ್ಸ್ ಕನ್ಫ್ಯೂಸ್ ಆಗಲಿಲ್ಲ. ಇಲ್ಲಿ ಒಂದು ಅಲ್ಪ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. 3 ನಿಮಿಷ 36 ಸೆಕೆಂಡ್ಗಳು ಬಾಕಿ ಇದೆ. ಈ ಅವಧಿಯಲ್ಲಿ 6 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿರೋದು ರಾಯಲ್ ಅಕಾಡೆಮಿ ತಂಡ. ಆರಂಭಿಕ ಭಾಳ ಚೆನ್ನಾಗಿತ್ತು ರಾಯಲ್ ಅಕಾಡೆಮಿ ತಂಡಕ್ಕೆ. ಮೇಲುಗೈ ಸಾಧಿಸಿದ್ರು, ಮುನ್ನಡೆಯನ್ನು ಕಾಪಾಡಿಕೊಂಡಿದ್ರು. ಅಲ್ಪ ವಿರಾಮದಲ್ಲಿ ಸಲಹೆ ಸೂಚನೆಗಳ ಜೊತೆಯಲ್ಲಿ ಫಸ್ಟ್ ಹಾಫ್ ಮುಕ್ತಾಯ ಆದಾಗ 1 ಪಾಯಿಂಟ್ನ ಮುನ್ನಡೆಯಲ್ಲಿದ್ದಂಥ ರಾಯಲ್ ಅಕಾಡೆಮಿ ತಂಡ ಇದೀಗ 6 ಅಂಕಗಳ ಹಿಂದೆ ಇದೆ. ಯಾವ ರೀತಿಯ ಪ್ರದರ್ಶನ ಬರಲಿದೆ ಅನ್ನೋದನ್ನು ಕಾದು